ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ಸಿಂಪಲ್ಲಾಗಿ ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ವಾಂಗಿಬಾತ್ ಮಾಡಿದ್ದೆ. ಸೊ ಬಿಸಿಲು ಜಾಸ್ತಿ ಇದೆ. ಅದಕ್ಕೆ ನನ್ನ ಮಕ್ಕಳು ನನ್ನ ಗಂಡ ಕರ್ಡ್ ರೈಸ್ ಮಾಡು ಅಂದರು. ಸೊ ನಾನು ಕರ್ಡ್ ರೈಸು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ. ಶೋ ಸೊ ಐ ಶೋ ಯು ದ ಸ್ಟೆಪ್ಸ್ ಹೌ ಐ ವಿಲ್ ಡೂ ಮೈ ಕರ್ಡ್ ರೈಸ್. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಗಿವ್ ಅ ಲೈಕ್. ಥ್ಯಾಂಕ್ ಯು. ಸೊ ನಾನು ಕರ್ಡ್ ರೈಸ್ಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ತಗೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆನೂ ಹಾಕ್ಬೋದು. ನಾನು ಇವತ್ತು ಕಡಲೆಬೇಳೆ ಹಾಕ್ತಾಯಿಲ್ಲ. ಸೊ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ರೈಸು ನಾನು 2 ಕಪ್ಸ್ ಆಫ್ ರೈಸ್ ಹಾಕಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಸೊ ನಾನಿವಾಗ ಸ್ವಲ್ಪ ಉಪ್ಪು. ಸೊ ನೋಡಿ, ಬ್ಲ್ಯಾಕ್ ಸಾಲ್ಟ್ ಇದು, ದಿಸ್ ಇಸ್ ಕಾಲ್ಡ್ ಬ್ಲ್ಯಾಕ್ ಸಾಲ್ಟ್. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಆ್ಯಕ್ಚುಲಿ ಗೋಧಿ ಥರ ಬಣ್ಣ ಕೊಡುತ್ತೆ, ಗೋಧಿ ಥರ ಕಾಣಿಸ್ತಾ ಇದೆ. ಸೊ ಬಟ್ ಯೂಶ್ವಲಿ ಇದು ತುಂಬ ಒಳ್ಳೆಯದು ಬ್ಲ್ಯಾಕ್ ಸಾಲ್ಟ್, ನಮ್ಮವರು ತಂದು ಕೊಟ್ಟಿದ್ದು. ಸೊ ನೀವು ಹೆಂಗೆ ಉಪ್ಪನ್ನ ನೀವು ಯೂಸ್ ಮಾಡ್ಕೊತೀರಿ ಅಂದರೆ ಪಿಂಕ್ ಸಾಲ್ಟು, ವೈಟ್ ಸಾಲ್ಟ್ ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದೇ ಥರ ಈ ಬ್ಲ್ಯಾಕ್ ಸಾಲ್ಟು ಯೂಸ್ ಮಾಡಿ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ನಾನು 1 ಸ್ಪೂನು ಹಾಕ್ತಾಯಿದ್ದೀನಿ. ಸೊ ನಾನು ಇನ್ನು ಚೂರು ಹಾಕ್ತೀನಿ, ಯಾಕಂದರೆ ಅನ್ನಕ್ಕೆ ಉಪ್ಪು ಹಿಡಿದ್ರೆ ಸೊ ಕರ್ಡ್ಸ್ಗೆ ನಾನು ಕಮ್ಮಿ ಹಾಕ್ಬೋದು. ಸೊ ನೋಡಿ ಹಾಕಿದ್ದೀನಿ. ಇವಾಗ ನಾನು ಗ್ಯಾಸ್ ಹಂಚ್ತಾ ಇದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಬೇಸಿಗೆ ಕಾಲ ಜಾಸ್ತಿ ಆದ್ದರಿಂದ ಅದಕ್ಕೆ ಯೂಶ್ವಲಿ ಜಾಸ್ತಿ ಮಜ್ಜಿಗೆ, ಕರ್ಡ್ಸು ತಗೊಬೇಕು. ಆಮೇಲೆ ಹಾಲು ಸಾರು, ಮಜ್ಜಿಗೆ ಸಾರೂ ಒಳ್ಳೆಯದೇ ಈ ಸಮ್ಮರ್ಗೆ. ಆಮೇಲೆ ಇದು ಏನಂತಾರೆ, ರಾಗಿನ ಬೇಯಿಸೋದಲ್ಲ, ಹುರಿದ್ಬಿಟ್ಟು ಮಾಡ್ತಾರೆ. ಹುರಿದ್ಬಿಟ್ಟು ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿತಾರೆ. ಅದು ಊರುಗಳಲ್ಲಿ ಜಾಸ್ತಿ ಮಾಡ್ತಾರೆ. ಅದನ್ನು ತುಂಬ ಒಳ್ಳೆಯದು. ಅದು ಆ್ಯಕ್ಚುಲಿ ನನಗೆ ಏನದು ಕರೀತಾರೆ, ನನಗೆ ಆ್ಯಕ್ಚುಲಿ ಬರ್ತಾ ಇಲ್ಲ. ಬಟ್ ಯೂಶ್ವಲಿ ಅದನ್ನು ಹುರಿದ್ಬಿಟ್ಟು ಅದಕ್ಕೆ ಒಂಚೂರು ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರಿದ್ಬಿಟ್ಟು ಅದನ್ನು ಅದಕ್ಕೆ ಹೇಳೋಕ್ಕೆ ಹುರಿದ್ಬಿಟ್ಟು ಅದನ್ನು ಮಿಲ್ಕ್ ಹಾಕ್ಸ್ಬಿಟ್ಟು ಆ ಪುಡಿನ ತೊಗೊಂಬಂದು ಕೊಡ್ತಾರೆ ನಮಗೆ. ಆ ಪುಡಿನ ನಾವು ಬೇಕಾದರೆ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಬೆಲ್ಲ ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಹಾಕ್ಕೊಂಡು ಕುಡಿಬೋದು. ತುಂಬ ಒಳ್ಳೆಯದು ಅದು ನನಗೆ ಇದು ಬರ್ತಲ್ಲ, ಬಿಕಾಸ್ ನಮಗೆ ನಮ್ಮೂರ ಊರಿಂದ ಜಾಸ್ತಿ ಕಳಿಸ್ಕೊಡ್ತಾರೆ. ಸೊ ಈ ಸಲ ಅವ್ರು ಹೋಗಿಲ್ಲ ಊರಿಗೆ, ಕಳಿಸ್ಕೊಟ್ಟಿಲ್ಲ. ಸೊ ಈ ಸಲ ಹೋಗ್ತಾ ಇದ್ದಾರೆ, ನಾಳೆದು ಅವ್ರು ತೊಗೊಂಡು ಬರ್ತಾರೆ. ಅವ್ರು ತೊಗೊಂಡು ಬಂದಮೇಲೆ ನಾನು ತೋರಿಸ್ತೀನಿ. ಸೊ ನಾನಿವಾಗ ಮೊಸರು ನಾನು ಮಾಡಿಕೊಂಡೆ, ಮನೆಯಲ್ಲೇ ಮಾಡ್ಕೊಂಡಿದ್ದು ಮೊಸರು ಇದು. ಸೊ ಕರ್ಡ್ಸ್, ಬಿಕಾಸ್ ಇವಾಗ ಬಿಸಿಲು ಕಾಲ ಅಂದರೆ ನೀವು ಬೇಕಾದರೆ ಮಧ್ಯಾಹ್ನ ನೀವು ಎಪ್ಪಾಕಿದ್ರೂ ಕೂಡ ರಾತ್ರಿಗೆ ರೆಡಿಯಾಗಿರುತ್ತೆ ಮೊಸರು. ಬಿಸಿಲು ತುಂಬ ಇದೆ ಈ ಸಲ, ಅದಕ್ಕೆ ಬೇಗ ರೆಡಿ ಆಗುತ್ತೆ. ಬಟ್ ಕೋಲ್ಡ್ ಟೈಮಲ್ಲಿ ನೀವು ಹಂಗೆ ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಹಾಕಿದ್ರೆ ರಾತ್ರಿ ಆಗಲ್ಲ, ಒಂದಿನ ಪೂರ್ತಿ ಬೇಕಾಗುತ್ತೆ. ನೋಡಿ ಕರ್ಡ್ಸು ರೆಡಿಯಾಗಿದೆ. ಸೊ ನಾನಿವಾಗ ರೈಸ್ ಹಾಕಿದ ತಕ್ಷಣವೇ ನಾನು ಕರ್ಡ್ ರೈಸ್ ಮಾಡ್ತೀನಿ. ನೋಡಿ, ಬೆಳಗ್ಗೆ ನಾನು ವಾಂಗಿಬಾತ್ ಮಾಡಿದ್ದೆ. ಸೊ ನಾನು ವಾಂಗಿಬಾತು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ. ನೋಡಿ ವಿಸಿಲ್ ಬಂದಿದೆ. ಸೊ ಇದು 2 ವಿಸಿಲ್ಸ್ ಹೋದ್ಮೇಲೆ ನಾನು ಒಗ್ಗರಣೆ ಹಾಕ್ಕೊತೀನಿ ಕರ್ಡ್ ರೈಸ್ಗೆ. ಸೊ 1 ವಿಸಿಲ್ ಹೋಯಿತು, ಇನ್ನೊಂದು ವಿಸಿಲ್ ಬರಬೇಕು. ಸೊ ಇನ್ನೊಂದು ವಿಸಿಲ್ ಬಂದರೆ ಅನ್ನ ಆಗಿದೆ ಅಂತ. ಗ್ಯಾಸ್ ಆನ್ ಆಗೇ ಇದೆ. ಸೊ ನಾನಿವಾಗ ಬಾಣಲಿ ತೊಗೊಂಡಿದ್ದೀನಿ.
ಸೊ ನಾನಿವತ್ತು ತುಪ್ಪದಲ್ಲಿ ಮಾಡ್ತೀನಿ. ಒಂಚೂರು ನೀರಿದೆ, ಆ ನೀರೆಲ್ಲ ಹೋಗಬೇಕು. ಯಾಕಂದರೆ ನೀರಿರುವಾಗ ಎಣ್ಣೆ ತುಪ್ಪ ಹಾಕಿದ್ರೆ ಸಿಡಿಯುತ್ತೆ. ಸೊ ನಾನು 2 ಸ್ಪೂನ್ಸ್ ತುಪ್ಪ ಹಾಕ್ತಾಯಿದ್ದೀನಿ. 1 2 ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ, ಯಾಕಂದರೆ ತುಪ್ಪ ಕಾದಿದೆ. ಆಮೇಲೆ ಸಾಸಿವೆ ಹಾಕಿ ನೋಡಿ, ಸಾಸಿವೆ ಆದ ತಕ್ಷಣ ಸಿಡಿತು. ಸೊ ನಾನು ಇವಾಗ ಹೋಗಿ ಈರುಳ್ಳಿ ನಾನು ಹಚ್ಕೊಂಡಿರೋದು, ಮೆಣಸಿನ್ಕಾಯಿ ಹಚ್ಕೊಂಡಿರೋದು, ಕರಿಬೇವು ಹಾಕ್ತಾಯಿದ್ದೀನಿ ಒಂಚೂರು. ಇದು ಕಡಲೆ ಬೀಜ, ಕರ್ಡ್ ರೈಸ್ಗೆ ಕಡಲೆ ಬೀಜ ಎಲ್ಲ ಹಾಕ್ತಾರೆ. ನನ್ನ ಮಕ್ಕಳಿಗೆ ಕಡಲೆ ಬೀಜ ಇಷ್ಟ ಆಗಲ್ಲ, ಸೊ ನಾನು ಹಾಕಲ್ಲ. ಸೊ ಗೋಡಂಬಿ, ಕಡಲೆ ಬೀಜ, ದ್ರಾಕ್ಷಿ ಎಲ್ಲ ಹಾಕ್ತಾರೆ. ಸ್ವಲ್ಪ ಬ್ರೌನಿಷ್ ಬರಲಿ, ಜಾಸ್ತಿ ಬೆಂದೋದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಬ್ರೌನಿಷ್ ಬರಲಿ. ಆಮೇಲೆ ಇವಾಗ ಉಪ್ಪು ನಾನು ರೈಸ್ಗೆ ಹಾಕಿದ್ದೀನಿ, ಸೊ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂಚೂರು ಪೆಪ್ಪರ್ ಹಾಕ್ತಾಯಿದ್ದೀನಿ, ಒಳ್ಳೆಯದು. ಪೆಪ್ಪರ್ ಸೀಡ್ಸ್ ಬೇರೆ ಹಾಕ್ತಾರೆ, ಸೊ ನಾನು ಪೆಪ್ಪರ್ ಹಾಕಿದ್ದೀನಿ ಸ್ವಲ್ಪ. ಆಗಿದೆ, ಸೊ ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ಸೊ ರೈಸ್ ವಿಸಿಲ್ ಬಿಡೋ ತನಕ ನಾನು ವೇಟ್ ಮಾಡ್ತೀನಿ. ಬೆಳಗ್ಗೆ ಮಾಡಿದ ರೈಸ್ ಇದೆ, ನಾನು ವಾಂಗಿಬಾತ್ಗೆ ಮಾಡಬೇಕಂತ ರೈಸ್ ಮಾಡಿದ್ದೆ. ಸೊ ಅದೇ ಸ್ವಲ್ಪ ಇದೆ, ಸೊ ಅದನ್ನೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಕರ್ಡ್ಸ್ ಹಾಕ್ತಾಯಿದ್ದೀನಿ.
ಕರ್ಡ್ ರೈಸ್ ಆಗಿದೆ ನೋಡಿ, ಕರ್ಡ್ ರೈಸ್ ಆಗಿದೆ. ಸೊ ನಾನು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿದ್ದೀನಿ. ಸೊ ಕರ್ಡ್ ರೈಸ್ ರೆಡಿಯಾಗಿದೆ. ಕರ್ಡ್ ರೈಸ್ ರೆಡಿಯಾಗಿದೆ.